ನೀವು ಯಾರಿಗೋ ಶರಣಾದರೆ ಕೇವಲ ಗುಲಾಮರಾಗ್ತೀರಿ, ನೀವು ಮುಕ್ತರಾಗಲ್ಲ. ಶರಣಾಗತಿ ಒಂದು ಕಾರ್ಯ ಅಲ್ಲ, ಅದು ನಿರ್ದಿಷ್ಟ ಗುಣ. ಶರಣಾಗತಿ ಅಂದಾಗ ನೀವು ನನಗೆ ಶರಣಾಗೋ ಬಗ್ಗೆ ಹೇಳ್ತಿದ್ದೀನಿ ಅನ್ಕೋಬೇಡಿ. ಅದು ನೀವು ಶರಣು ಭಾವವಾಗೋದು. ನಿಮ್ಮಲ್ಲಿ ಆ ಗುಣವನ್ನು ತರೋವಲ್ಲಿ ನಾನೊಂದು ಮಾಧ್ಯಮ ಅಷ್ಟೇ. ಇಲ್ಲ, ನೀವು ಯಾರಿಗೂ ಶರಣಾಗೋಕ್ಕಾಗಲ್ಲ. ಯಾಕಂದ್ರೆ ಆಗಲ್ಲ. ಶರಣಾಗತಿಯ ಭ್ರಮೆಗಳನ್ನ ನಿರ್ಮಿಸಿಕೊಳ್ಳಬಹುದು. ಶರಣಾಗತಿ ನೀವು ಮಾಡೋದಲ್ಲ. ಇಚ್ಛೆಯನ್ನ ಕಳೆದುಕೊಂಡಾಗ ಶರಣಾಗ್ತೀರಿ. ಅದು ನೀವು ಮಾಡೋಂಥದ್ದಲ್ಲ, ಅದೊಂಥರ ಅನುಪಸ್ಥಿತಿ. ಅನುಪಸ್ಥಿತಿನ ನಿರ್ಮಿಸೋಕ್ಕಾಗಲ್ಲ ಅಲ್ವಾ? ನೋಡಿ, ಬೆಳಕನ್ನ ನಿರ್ಮಿಸಬಹುದು, ಆದ್ರೆ ಕತ್ತಲನ್ನ ನಿರ್ಮಿಸಬಹುದಾ? ಲೈಟ್ ಆಫ್ ಮಾಡಿದ್ರೆ ಕತ್ತಲು ಸದಾ ಇತ್ತು ಅಲ್ವಾ? ಶರಣಾಗತಿ ಅಂದ್ರೂ ಅದೇನೆ, ಅಸ್ತಿತ್ವದೊಳಗೆ ವಿಲೀನವಾಗೋದು. ಅದು ನೀವು ಮಾಡೋದಲ್ಲ. ನಿಮ್ಮ ಮಾಡುವಿಕೆ ನಿಂತ್ರೆ ನೀವು ಶರಣಾದಂತೆ. ಧ್ಯಾನ ಆಳವಾದ ಶರಣಾಗತಿ. ನಿಜಕ್ಕೂ ಧ್ಯಾನಸ್ಥರಾದ್ರೆ ನೀವು ಶರಣಾದಂತೆ.